ಕನ್ನಡ ವಾಹಿನಿ. ಅನ್ನದಾತ ಸುಖಿ ಭವ ಎಂಬುದು ನಮ್ಮ ಸಂಸ್ಕೃತಿ. ನೇಗಿಲ ಯೋಗಿ ದೇಶದ ಬೆನ್ನೆಲುಬು. ಈ ಅನ್ನದಾತನನ್ನ ನಾವು ಸದಾ ಸ್ಮರಿಸೋಣ. ಆತನ ಕೈಯಿಂದ ಬೆಳೆದಂತಹ ದವಸ ಧಾನ್ಯಗಳನ್ನು ನಾವು ಗೌರವದಿಂದ ಸ್ವೀಕರಿಸೋಣ. ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳು ಕರ್ನಾಟಕದ ದ್ವಿದಳ ಧಾನ್ಯಗಳ ಕಣಜವೆಂದೇ ಸುಪ್ರಸಿದ್ಧವಾಗಿವೆ. ಕಲಬುರಗಿಯ ಭೀಮಾ ತೊಗರಿ ಬೇಳೆಗೆ ಭೌಗೋಳಿಕ ಸೂಚ್ಯಂಕ ಅಂದ್ರೆ ಜಿಐ ಟ್ಯಾಗ್ ಮಾನ್ಯತೆ ದೊರೆತಿದೆ. ಭೀಮಾ ನದಿಯ ಫಲವತ್ತಾದ ಮಣ್ಣು ಈ ತೊಗರಿಗೆ ವಿಶಿಷ್ಟ ರುಚಿ, ಉತ್ತಮ ಪೌಷ್ಟಿಕಾಂಶ ಮತ್ತು ಶೀಘ್ರವಾಗಿ ಬೇಯುವಂತಹ ಗುಣವನ್ನು ನೀಡಿದೆ. ಇದು ಕೇವಲ ತೊಗರಿ ಬೇಳೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ ಹೌದು. ಕರ್ನಾಟಕ ಸರ್ಕಾರವು ಈ ತೊಗರಿಯನ್ನ ಭೀಮಾ ಪಲ್ಸಸ್ ಎಂಬ ಬ್ರ್ಯಾಂಡಿನೊಂದಿಗೆ ಜನಸಾಮಾನ್ಯರಿಗೆ ಒದಗಿಸ್ತಾ ಇದೆ. ನಮ್ಮ ನಾಡಿನ ಬ್ರ್ಯಾಂಡ್ಗಳನ್ನ ಪ್ರೀತಿಸೋಣ, ಬೆಂಬಲಿಸೋಣ ಮತ್ತು ಬೆಳೆಸೋಣ. ಭೀಮಾ ಪಲ್ಸಸ್ ತೊಗರಿಯನ್ನ bhimapulses.com ವೆಬ್ಸೈಟ್ ಅಥವಾ ಅಮೆಜಾನ್ ಮೂಲಕವೂ ಸಹ ಖರೀದಿಸಬಹುದಾಗಿದೆ. ಸಮಸ್ತ ರೈತ ಬಾಂಧವರಿಗೆ ಮತ್ತು ಚಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ತಮಗೆ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಭೂಮಿ ಮೇಲೆ ಕೇವಲ ಮನುಷ್ಯರು ಅಷ್ಟೇ ಅಲ್ಲ ಜೀವಿಸೋಕ್ಕೆ ಒಂದು ಅವಕಾಶ ಇರೋದು. ಅದರ ಜೊತೆಯಲ್ಲಿ ಕಾಡು ಪ್ರಾಣಿಗಳಾಗಿರ್ಬೋದು ಅಥವಾ ನಾವು ಸಾಕುವ ಪ್ರಾಣಿಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯಂತಹ ಪ್ರಾಣಿ ಪಕ್ಷಿಗಳಿಗೂ ಸಹ ಸಮಾನವಾದಂತಹ ಆ ಒಂದು ಹಕ್ಕು ಈ ಒಂದು ಭೂಮಿ ಮೇಲೆ ಜೀವಿಸೋದಕ್ಕೆ ಇದೆ. ಸೊ ಹಾಗಾಗಿ ಇತ್ತೀಚೆಗೆ ನಾವು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿಗಳನ್ನು ಕಾಣ್ತಾ ಬರ್ತಾ ಇದ್ದೀವಿ. ಅಂತಂದರೆ ಇದಕ್ಕೆ ಕಾರಣ ಇಷ್ಟೇ, ನಾವು ಆ ಒಂದು ಕಾಡು ಪ್ರಾಣಿಗಳ ಒಂದು ಆವಾಸ ಸ್ಥಾನ ಆಗಿರ್ಬೋದು ಅಥವಾ ಒಂದು ಅತಿಕ್ರಮಣ ಆಗಿರ್ಬೋದು. ಸೊ ಹೀಗೆ ನಾವು ಮನುಷ್ಯರಾಗಿ ಇದೆಲ್ಲ ಮಾಡಿದಾಗ ಆ ಪ್ರಾಣಿಗಳ ಒಂದು ಆಹಾರದ ಕೊರತೆ ಆಗಿರ್ಬೋದು, ನೀರಿಗೋಸ್ಕರ ಇರ್ಬೋದು, ಎಲ್ಲ ಕಾಡು ಬಿಟ್ಟು ನಾಡಿನ ಕಡೆಗೆ ಅವು ಪ್ರಾಣಿಗಳು ಧಾವಿಸ್ತಾ ಇದ್ದಾವೆ. ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಕಾಡು ಪ್ರಾಣಿಗಳ ಮತ್ತು ಮಾನವದ ಒಂದು ಸಂಘರ್ಷ ಏನಿದೆ ಅದು ಬರ್ತಾ ಬರ್ತಾ ಹೆಚ್ಚಾಗ್ತಾ ಇದೆ. ಅಷ್ಟೇ ಅಲ್ಲದೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ನಾನು ಏನು ಹೇಳಿದೆ, ಸೊ ಅಲ್ಲೂ ಸಹ ಅದರ ಹಾವಳಿ ಜಾಸ್ತಿ ಆಗ್ತಾ ಬರ್ತಾ ಇದೆ. ಸೊ ಹೀಗೆ ರೈತ ಬಾಂಧವರೇ, ಇವತ್ತು ಈ ಒಂದು ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವು ಕೃಷಿ ಬೆಳೆಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮತ್ತು ಅವುಗಳ ನಿರ್ವಹಣಾ ಕ್ರಮಗಳು ಏನಿದೆ ಅದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಈ ಒಂದು ವಿಷಯವನ್ನು ಚರ್ಚೆ ಮಾಡೋದಕ್ಕೆ ನಮ್ಮೊಡನೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಶ್ರೀಯುತ ಚಂದ್ರಶೇಖರ್ ಅವರು, ನಿವೃತ್ತ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು. ಸೊ ಇವರು ಬಂದಿದ್ದಾರೆ. ಸೊ ಚಂದ್ರಶೇಖರ್ ಸರ್ ಅವರ ಒಂದು ಅನುಭವ ಹೇಳಬೇಕು ಅಂತಂದರೆ, ಇವರು ನಿವೃತ್ತಿಯ ನಂತರ ಕರ್ನಾಟಕ ಅರಣ್ಯ ಅಕಾಡೆಮಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಮತ್ತು ಪೊಲೀಸ್ ಅಕಾಡೆಮಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ, ಆಮೇಲೆ WCCP ಅಂತೀವಿ ನಾವು, ಅಂದರೆ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ, ಇದು ತಮಿಳುನಾಡು ಚೆನ್ನೈ. ಸೊ ಇಲ್ಲೂ ಸಹ ಸಂಪನ್ಮೂಲ ವ್ಯಕ್ತಿಗಳಾಗಿ, ಆಮೇಲೆ ಕಾನೂನು ಮತ್ತು ವನ್ಯಜೀವಿ ಕ್ಷೇತ್ರಗಳಲ್ಲಿ ತಜ್ಞರಾಗಿ ನಿವೃತ್ತಿಯ ನಂತರ ಇದಿಷ್ಟೇ ಅಲ್ಲದೆ ಹಲವಾರು ಅರಣ್ಯ ಸಂಬಂಧಪಟ್ಟಂಗೆ ಮತ್ತೆ ಕಾನೂನುಗೆ ಸಂಬಂಧಪಟ್ಟಂಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸರ್, ತಮಗೆ ರೈತ ಬಾಂಧವರ ಪರವಾಗಿ, ಚಂದನ ವಾಹಿನಿಯ ಪರವಾಗಿ ಮತ್ತು ಕೃಷಿ ಇಲಾಖೆಯ ಪರವಾಗಿ ತಮಗೆ ಸುಸ್ವಾಗತವನ್ನು ಕೋರ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ರೈತ ಬಾಂಧವರೇ, ಇವತ್ತಿನ ವಿಷಯ ಕೃಷಿ ಬೆಳೆಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮತ್ತು ಅವುಗಳ ಸಂರಕ್ಷಣಾ ಕ್ರಮಗಳು ಅಥವಾ ನಿರ್ವಹಣಾ ಕ್ರಮಗಳು ಅಂತ ಇದೆ. ಸೊ ಈ ಒಂದು ವಿಷಯಕ್ಕೆ ಮಾತ್ರ ತಮ್ಮ ಪ್ರಶ್ನೆ ಸೀಮಿತವಾಗಿರಬೇಕು. ದೂರವಾಣಿ ಸಂಖ್ಯೆ ನಿಮ್ಮ TV ಪರದೆ ಮೇಲೆ ಬರ್ತಾ ಹೋಗುತ್ತೆ. 08023542599 ಮತ್ತು 23542699. ಬನ್ನಿ ರೈತ ಬಾಂಧವರೇ, ತಾವು ಸಹ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಕೃಷಿ ಬೆಳೆಗಳಲ್ಲಿ ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ಏನಾದರೂ ಪ್ರಾಣಿಗಳ ಅಥವಾ ವನ್ಯ ಪ್ರಾಣಿಗಳ ಒಂದು ಹಾವಳಿ ಇದ್ದರೆ, ಅದಕ್ಕೆ ಏನಾದರೂ ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಪ್ರಶ್ನೆಗಳನ್ನು ತಾವು ಕೇಳಬೇಕು ಅಂತ ಹೇಳಿ ತಮ್ಮನ್ನು ಸಹ ಆಹ್ವಾನಿಸ್ತಾ, ಸರ್, ಈಗ ಈ ಕಾಡು ಪ್ರಾಣಿಗಳ ಹಾವಳಿ ಅಂದರೆ ಒಂದು 15ರಿಂದ 20 ವರ್ಷಗಳ ಹಿಂದೆ ಈ ರೀತಿಯ ಒಂದು ಸಮಸ್ಯೆ ಇರಲಿಲ್ಲ. ತುಂಬಾ ಅತಿ ವಿರಳ ಇತ್ತು, ಎಲ್ಲೋ ಒಂದ್ ಕಡೆ ಇತ್ತು. ಆಮೇಲೆ ಬರ್ಬರ್ತಾ ಕೇವಲ
ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಅಷ್ಟೇ ಅಲ್ಲ, ಆಮೇಲೆ ನಾವು ಹಳ್ಳಿಗಳಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಈ ಒಂದು ಕಾಡು ಅಂಚಿನಿಂದ ಇರುವಂತಹ ಗ್ರಾಮಗಳಲ್ಲಿ ಮನೆ ಒಳಗಡೆನೂ ಸಹ ಹೌದು. ಒಂದು ಕಾಡು ಪ್ರಾಣಿಗಳ ಒಂದು ಹಾವಳಿ ಜಾಸ್ತಿ ಆಗ್ತಾ ಇದೆ. ಅವಾಗಿಂದ ಏನೋ ಕೆಲವರ ಮಾನವರ ಒಂದು ಏನೋ ಅವಕ್ಕೆ ಅದ್ರ ಮೇಲೆ ಅದೊಂದು ಸಂಘರ್ಷಕ್ಕೊಳಗಾಗಿ ಮೃತರಾಗಿದ್ದರು, ಅದನ್ನು ಕಂಡಿದ್ದೀವಿ ನಾವು. ಸೊ ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ. ಸೊ ಹೀಗಿದ್ದಾಗ ನಾವು ಪ್ರಾರಂಭ ಮಾಡಬೇಕಂತಂದ್ರೆ ಈ ಒಂದು ಕೃಷಿ ಬೆಳೆಗಳಲ್ಲಿ ಯಾವ ಯಾವ ರೀತಿಯಂತಹ ಪ್ರಾಣಿಗಳನ್ನ ನಾವು ಕಾಣಬರ್ತೀವಿ. ನಮಸ್ಕಾರ ಎಲ್ರಿಗೂ. ಚಂದನ ವಾಹಿನಿ ಪರವಾಗಿ ತಮಗೆ ಎಲ್ಲ ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ನಮಸ್ಕಾರ. ನೋಡಿ, ಇದೊಂದು ಜ್ವಲಂತ ಸಮಸ್ಯೆ. ಇದು ಒಂದು ದಿನಕ್ಕೆ 2 ದಿನಕ್ಕೆ ಹೋಗೋಂಥದ್ದಲ್ಲ. ನಮ್ಮ ನಿರೂಪಕರು ಹೇಳಿದಾಗೆ 15-20 ವರ್ಷಗಳ ಹಿಂದೆ ಬಹಳ ಕಡಿಮೆ ಇತ್ತು. ಎಲ್ಲೋ ಒಂದು ಕಡೆ ಆನೆ ನುಗ್ತಂತೆ, ಕಬ್ಬು ಹಾಳು ಮಾಡ್ತಂತೆ, ಭತ್ತ ಹಾಳು ಮಾಡ್ತಂತೆ ಕೇಳ್ತಿದ್ವೇನಃ ಹಾನಿ ಮಾಡ್ತಿರ್ಲಿಲ್ಲ. ಮಾನವ ಹಾನಿ ಬಹಳ ಕಡಿಮೆ ಇತ್ತು. ಯಾವಾಗ ಮನುಷ್ಯ ತನ್ನ ಒಂದು ಆಸೆಯನ್ನು ಮೀರಿ ಅತಿ ಆಸೆಯಿಂದ ಕಾಡಿನೊಳಗೆ ಹೋಗ್ತಾನೆ ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡು, ಆವಾಗ ಕಾಡು ಪ್ರಾಣಿಗಳು ಅವನಿಗೆ ಅಟ್ಯಾಕ್ ಮಾಡ್ತವೆ. ಆಮೇಲೆ ಇನ್ನೊಂದು ತಪ್ಪು ಕಲ್ಪನೆ ಇದೆ, ಹುಲಿ ಮ್ಯಾನ್ ಈಟರ್ ಅಲ್ಲ, ಹುಲಿ ಯಾವತ್ತೂ ಮನುಷ್ಯನ ತಿನ್ನಲ್ಲ. ಆನೆಗಳು ಯಾವುದನ್ನು ಅವು ಎಷ್ಟು ವ್ಯಾಘ್ರನೋ ಅಷ್ಟೇ ಸೂಕ್ಷ್ಮ ಪ್ರಾಣಿಗಳು. ಆನೆ ಅತಿ ಬುದ್ಧಿವಂತ ಪ್ರಾಣಿ ನಮ್ಮ ಮನುಷ್ಯರ ಹಾಗೆ. ಯಾವೂ ಸಹ ಮನುಷ್ಯನ ಹುಡುಕೊಂಡಾಗ ಹಾವಳಿ ಮಾಡಲ್ಲ ಬೆಳೆಗಳನ್ನು. ಅದು ಯಾವಾಗ ನಾವು ಅವರ ಆವಾಸ ಸ್ಥಾನಕ್ಕೆ ಅಂದರೆ ಹ್ಯಾಬಿಟಾಟ್ ಅಂತ ಕರಿತೀವಿ, ಆ ಪ್ರಾಣಿಗಳ ಆವಾಸ ಸ್ಥಾನಕ್ಕೆ, ಪ್ರಾಣಿಗಳ ಮನೆಗೆ ನಾವು ಲಗ್ಗೆ ಇಟ್ಟಿದ್ದೀವಿ. ಅದಕ್ಕೆ ಸಾವಿರಾರು ಕಾರಣ ಇರ್ಬೋದು. ಒಂದು ಜ್ವಲಂತ ಸಮಸ್ಯೆ, ಒಂದು ಅತಿಯಾದ ಒಂದು ಪಾಪ್ಯುಲೇಷನ್, ನಮ್ಮ ಜನಸಂಖ್ಯೆ ಮುಖ್ಯವಾಗಿ. ಆಮೇಲೆ ಅತಿ ಆಸೆ, ಇವತ್ತು ಮರ ಕಡ್ದು ಮಾರಿಬಿಟ್ರೆ ಭಾಳ ನಾನು ಶ್ರೀಮಂತನಾಗ್ತೀನಿ, ಬೇಟೆಯಾಡಿದ್ರೆ ವನ್ಯ ಪ್ರಾಣಿಗಳನ್ನು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸಿಗುತ್ತೆ. ಅದು ಅಂತಾರಾಜ್ಯ ಮಟ್ಟಕ್ಕೂ ಅಂತಾರಾಷ್ಟ್ರ ಮಟ್ಟಕ್ಕೂ ಇದು ವಿಸ್ತರಿಸ್ತಾ ಇದೆ. ಸೊ ಇದನ್ನೆಲ್ಲ ನಾವು ಮನಗಂಡು ಆ ವನ್ಯ ಪ್ರಾಣಿಗಳನ್ನು ನಾವು ಕಾಪಾಡಬೇಕು. ಅವು ಸಹ ಸಮಾನ ಹಕ್ಕಿದೆ. ಅವು ಸಹ ನಮ್ಮಂತೆ ಒಂದು ಬಾಳುವ ಒಂದು ನಿರ್ವಹಿಸುವ ಹಕ್ಕಿದೆ. ಆ ಕರೆಗಳು ಶುರು ಆಗ್ತಾ ಇದಾವೆ. ಇಲ್ಲಿ ವೆಂಕಟೇಶ್ ಅವರು ಮಂಡ್ಯದಿಂದ ಕರೆ ಮಾಡ್ತಾ ಇದ್ದಾರೆ. ಏನು ಪ್ರಶ್ನೆ ನೋಡೋಣ, ಅದಕ್ಕೆ ನಾವು ಉತ್ತರವನ್ನ ನೀಡೋಣ. ಹಲೋ, ನಮಸ್ಕಾರ ವೆಂಕಟೇಶ್ ಅವರೇ. ನಮಸ್ತೆ ವೆಂಕಟೇಶ್. ನಮಸ್ತೆ, ಪ್ರಶ್ನೆ ಕೇಳಿ. ನಾನು ಆರ್ಗ್ಯಾನಿಕ್ ಫಾರ್ಮರ್. 1 ಎಕರೆ ತೋಟ ಇದೆ. ತೋಟದಲ್ಲಿ ಸೊಪ್ಪು ತರಕಾರಿ ಎಲ್ಲಾನು ಬೆಳಿತೀನಿ. ಸರಿ. ಅದಕ್ಕೆ ಯಾವ್ದೇ ಕೆಮಿಕಲ್ ಹಾಕ್ತಾನೆ ಬೆಳಿತೀನಿ. ಮತ್ತೆ ಕೋತಿಗಳು ಎಲ್ಲ ಬಂದು ಫುಲ್ ಲೂಟಿ ಮಾಡ್ಬಿಡ್ತವೆ. ಹೌದು. ಡೈಲಿ ಅಲ್ಲೇ ಕೂತ್ಕೊಳ್ಬೇಕು ಕಾಯ್ಕೊಂಡು. ಈಗ ಇದಕ್ಕೇನಾರ ಪರಿಹಾರ ಇದೆಯಾ? ಆಯ್ತು, ಅದು ಪ್ರಶ್ನೆ ಅರ್ಥ ಆಗಿದೆ, ಉತ್ತರ ನೀಡ್ತಾರೆ. ನಮಸ್ಕಾರ ವೆಂಕಟೇಶ್ ಅವರೇ. ಈಗ ನಿಮ್ಮ ಪ್ರಶ್ನೆ ಅಂತ ಇದು ಎಲ್ರಿಗೂ ಸಹ ಕಾಡಿಸ್ತಾ ಇದೆ. ಯಾಕಪ್ಪ ಅಂದ್ರೆ ಮಂಗಗಳ ಒಂದು ನಿಯಂತ್ರಣ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀವು ಹೇಳ್ದಂಗೆ ಅವು ಕೋತಿ ಮಂಗಗಳು ಇಲ್ಲಿಂದ ಮರಕ್ಕೆ ಹಾರ್ತಿರ್ತಾವೆ. ಇಲ್ಲಿ ಭೂಮಿ ಮೇಲೆ ಹೋದ್ರೆ ಏನಾದ್ರು ಮಾಡ್ಬೋದು, ಅದನ್ನ ನಾವು ತಡಿಬೋದು. ಇಲ್ಲ ಅರಣ್ಯ ಇಲಾಖೆಯವರಾಗಲಿ, ಸಾರ್ವಜನಿಕರಾಗಲಿ, ಸ್ವಯಂ ಸೇವಕರಾಗಲಿ, ಇದು ಮರದೇ ಕೊಂಬೆಯಿಂದ ಹಾರೋದ್ರಿಂದ ಅನುಮತಿನೇ ಬೇಕು ಅವನ್ನ ನಿರ್ವಹಣೆ ಮಾಡೋಕ್ಕೆ, ಅವ್ರನ್ನ ನಿಗ್ರಹಿಸಲಿಕ್ಕೆ. ಆದ್ದರಿಂದ ನಾವು ಇದು ಏನು ಲಾಸ್ ಆಗ್ತದೆ ಅದನ್ನ ನಾವು ನೋಡಿ ಅದು ತೋರಿಸ್ತಾ ಇದೀವಿ. ಅದರಲ್ಲಿ ಟಿವಿ ಪರದೆ ಮೇಲೆ ಕಾಣಿಸ್ತಾ ಇದೆ. ಅವಕ್ಕೆ ನಾವು ಮನುಷ್ಯರಾದವರು, ಅಧಿಕಾರಿಗಳಾಗಲಿ, ಅರಣ್ಯ ಸಿಬ್ಬಂದಿ ಆಗಲಿ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಒಂದೇ ಒಂದು ಇದು ಅಂದರೆ ನಾವು ಅದಕ್ಕೆ ಜಾಸ್ತಿ ಅದಕ್ಕೆ ಪ್ರೀತಿಯಾಗಿರ್ತಕ್ಕಂಥ ಒಂದು ಬೆಳೆಗಳನ್ನು ಆದಷ್ಟು ಕಡಿಮೆ ಬೆಳಿಬೇಕು ಕಾಡಂಚಿನಲ್ಲಿ. ಆಮೇಲೆ ಅವುಗಳನ್ನು ಹಿಡಿಯುವ ವ್ಯವಸ್ಥೆ, ನಮ್ಮ ಅರಣ್ಯ ಇಲಾಖೆ ನೀವು ಫೋನ್ ಮಾಡಿದರೆ ಅದನ್ನು ಯಾರು ಹಿಡಿತಾರೆ, ಪೂನಾ ಮಹಾರಾಷ್ಟ್ರದಿಂದ ಎಕ್ಸ್ಪರ್ಟ್ಸ್ ಇದ್ದಾರೆ, ಅದನ್ನು ಹಿಡಿದು ಬೇರೆ ಕಡೆ ಸ್ಥಳಾಂತರಿಸ್ತಾರೆ. ಅದಕ್ಕೆ ಅದೊಂದೇ ಪರಿಹಾರ. ಅದು ಬಿಟ್ಕೊಂಡು ಹೊಡೆಯೋದು, ಗನ್ನಲ್ಲಿ ಶೂಟ್ ಮಾಡೋದು ದಯಮಾಡಿ ಯಾರು ಅದನ್ನು ಮಾಡಬಾರ್ದು. ಯಾಕಂದರೆ ಅದು ದೇವ್ರಿಗೆ ಸಮಾನ, ಹನುಮಾನ್. ಸರ್, ಮತ್ತೊಂದು ಕರೆ ಬರ್ತಾ ಇದೆ, ಸಿಕ್ಕಿದೆ ಅಂತ ಭಾವಿಸ್ತಾ. ನಟರಾಜ್ ಅವರು ತುಮಕೂರಿಂದ ಕರೆ ಬರ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ, ನಾವು ನಟರಾಜು ಅಂತ ತುಮಕೂರು ಜಿಲ್ಲೆಯಿಂದ. ಆಯ್ತು, ಪ್ರಶ್ನೆ ಕೇಳಿ. ಗೊತ್ತಾಯ್ತು ಸರ್. ನಮ್ದು ತುಮಕೂರು ಜಿಲ್ಲೆ ಸಿರಾ ತಾಲೂಕು. ಹೌದು, ಹೇಳಿ. ನಮ್ದು ಭೂಮಿ ಗುಬ್ಬಿ ಬಾರ್ಡರ್ ಇದೆ ಸರ್, ರೀಜನಲ್ ಫಾರೆಸ್ಟ್ ಸರ್. ಅದು ಅಲ್ಲಿ ಹಂದಿಗಳ ಕಾಟ ತುಂಬಾ ಇದೆ ಸರ್. ಯಾವ ಬೆಳೆಗೆ ಹಾನಿ ಆಗ್ತಾ ಇದೆ ಅದು? ನಮ್ದು ಇದು ಗೊಂಜಾಳ ಹಾಕಿದ್ವಿ ಸರ್, ಮುಸ್ಕಿನ ಜೋಳ ಹಾಕ್ತಿದ್ರ. ಓಕೆ, ಸೊ ಅದಕ್ಕೆ ಏನು ಪರಿಹಾರ, ಏನು ಹಂದಿಗಳು ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ನಮ್ ಕೈಲಿ. ಅದು ಹೆಂಗೆ? ನಟರಾಜ್ ನಮಸ್ಕಾರ. ಈಗ ಈ ಹಂದಿಗಳು ಕಾಡಂದಿ ಇರ್ಬೋದು, ಮುಳ್ಳಂದಿ ಇರ್ಬೋದು, ಅದರಲ್ಲಿ 2 ವಿಧ ಇದೆ. ಅವುಗಳನ್ನ ಅವರು ಸಾಮಾನ್ಯವಾಗಿ ರಾತ್ರಿ ಹೊತ್ತು, ಬೆಳಗಿನ ಹೊತ್ತು ಬರಲ್ಲ, ರಾತ್ರಿ ಹೊತ್ತು ಬಂದು ಬೆಳೆಗಳನ್ನ ಹಾನಿ ಮಾಡ್ತವೆ. ಯಾಕಪ್ಪ ಅಂದ್ರೆ ಅವಕ್ಕೂ ಆಹಾರ ಅರಣ್ಯ ಇಲ್ಲ, ಇದರಲ್ಲಿ ಸಿಗ್ತಾ ಇಲ್ಲ, ಅರಣ್ಯ ಜಮೀನುಗಳು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಅವು ಏನು ಮಾಡ್ತವೆ ನೋಡಿ, ಪರದೆಯ ಮೇಲೆ ಬರೋ ಥರ ಅವು ಬೆಳೆಗಳನ್ನು ಹಾಳು ಮಾಡ್ತವೆ. ಯಾಕೆಂದರೆ ಅವಕ್ಕೆ ಯಾವಾಗ ತನ್ನ ಆಹಾರವನ್ನು ಅವರ ಆವಾಸ ಸ್ಥಾನದಲ್ಲಿ ಅಂದರೆ ಕಾಡಿನಲ್ಲಿ ಸಿಗಲ್ಲ, ಆವಾಗ ಅವರು ಪಕ್ಕದ ಒಂದು ಬೆಳೆಗಳಿಗೆ, ಕೃಷಿಕರ ಬೆಳೆಗಳಿಗೆ ಬರ್ತವೆ.
ಹಾನಿ ಮಾಡ್ತವೆ. ಇದಕ್ಕೆ ನಮ್ಮ ಇಲಾಖೆಯಿಂದ ಸಹ ಪರಿಹಾರ ಕೊಡ್ತಾ ಇದೆ. 1 ಎಕರೆಗೆ 1,600 ರೂಪಾಯಿ, 2,000 ರೂಪಾಯಿ, ಅದನ್ನು ಇಂತಿಷ್ಟು ಅಂತ ಸರ್ಕಾರಿ ಆದೇಶನೇ ಇದೆ. ಅದಕ್ಕೆ ನೀವು ಒಂದು ಅರ್ಜಿ ಕೊಟ್ಟರೆ, ಅಥವಾ ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲ ಕಡೆ ಇರ್ತಾರೆ, ಇವನು ನಮ್ಮ ಬೀಟ್ ಫಾರೆಸ್ಟ್ ಇರ್ಬೋದು, ಗಸ್ಸು ಅರಣ್ಯ ಪಾಲಕ ಇರ್ಬೋದು, ವನಪಾಲಕ ಇರ್ಬೋದು, ಉಪ ವಲಯ ಅರಣ್ಯಾಧಿಕಾರಿ ಇರ್ಬೋದು, ವಲಯ ಅರಣ್ಯಾಧಿಕಾರಿ ಇರ್ಬೋದು, ಅವರಿಗೆ ಸಂಪರ್ಕಿಸಿ ನೀವು ತಕ್ಷಣ ರೈಟಿಂಗಲ್ಲಿ ಅರ್ಜಿ ಕೊಟ್ಟರೆ, ಅದು ಬಾಯಿ ಮಾತಲ್ಲಿ ಹೇಳಿದ್ರು ಸಾಕು, ಅವರ ಸ್ಥಳಕ್ಕೆ ಬಂದು ಕಾನೂನು ಕ್ರಮ ಜರುಗಿಸಿ ಮಹಾಜರನ್ನು ಫೋಟೋ ತೆಗಿತಾರೆ. ಆಮೇಲೆ ಎಷ್ಟು ಹಾನಿಯಾಗಿದೆ, ಎಷ್ಟು ಎಕರೆ ಹಾನಿಯಾಗಿದೆ, ಯಾವುದು ಬೆಳೆ, ಆಮೇಲೆ ನಿಮ್ಮದು ಆ ಜಮೀನಿನ ಫೋಟೋನ ತೆಗೆದು ತಕ್ಷಣ ಅಲ್ಲಿ ಈ ಪರಿಹಾರ ಅಂತ ಅದಕ್ಕೆ ಅಲ್ಲ ಆ್ಯಪಲ್ಲಿ ಒಂದು ಇಲಾಖೆಯಿಂದ ಆ್ಯಪ್ ಕೊಟ್ಟಿದ್ದಾರೆ. ಅಲ್ಲಿಂದನೇ ಅವರು ಅದನ್ನು ಆ್ಯಪ್ ಅಪ್ಲೋಡ್ ಮಾಡ್ತಾರೆ. ನಿಮಗೆ ಪರಿಹಾರನ RTGS ಮೂಲಕ ಏನು ನೀವು ಅಕೌಂಟ್ ನಂಬರ್ ಕೊಟ್ಟಿರ್ತೀರಾ ಅದ್ರ ಮೂಲಕ ಪರಿಹಾರ ಸಿಗುತ್ತೆ. ಸರ್ ಮತ್ತೊಂದು ಕರೆ ಬರ್ತಾರೆ, ಬರ್ಲಿ. ಸುರೇಶ್ ಅನ್ನೋರು ಬಳ್ಳಾರಿಯಿಂದ ಕರೆ ಮಾಡ್ತಾರೆ. ಹಲೋ ಸುರೇಶ್. ಹಲೋ ಸುರೇಶ್ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ ಸುರೇಶ್ ಅವರೇ, ಪ್ರಶ್ನೆ ಕೇಳಿ. ಸರ್ ನಾನು ಸುರೇಶ್ ಅಂತ ಗೊತ್ತಾಯ್ತು. ಡಿಸ್ಟ್ರಿಕ್ಟ್ ಒಡ್ಡು ಗ್ರಾಮದಿಂದ ಮಾತಾಡೋದು. ಆಯ್ತು, ಪ್ರಶ್ನೆ ಕೇಳಿ. ಸರ್ ನನ್ಗೆ ಏನಿಲ್ಲ, ಈಗ ಅಡಿಕೆ ಹಾಕಿದಾವೆ, ಇಲ್ಲಿ ನಮ್ಗೆ ಎರಡು ಕಾಟ ಇದೆ. ಓಕೆ. ಏನು ಅಂತ ಹೇಳಿದ್ರೆ, ಒಂದು ಲೈಕ್ ನಮ್ಗೆ ಈಗ ಈ ನಾಯಿಗಳದ್ದು ಈ ಟ್ರಿಪ್ ಮಾಡಿದ್ದೇವೆ, ಅದನ್ನ ಹೆಣದಲ್ಲಿ ಬಿಸಾಡ್ತಾ ಇದೆ ಒಂದು. ಈ ಕರಡಿಗಳದ್ದು ಇವಾಗ ಈ ಮಧ್ಯೆ ಕರಡಿಗಳು ಶುರುವಾಗಿದೆ. ಸೊ ಈ ಕರಡಿಗಳಿಂದ ಆಮೇಲೆ ಅದರಿಂದ ಅಡಿಕೆ ಏನಾದ್ರು ನಾಶ ಆಗ್ತದ ಅಥವಾ ಹೇಗೆ ಅಂತ? ಯಾವ ಹಂತದಲ್ಲಿದೆ? ಯಾವ ಅಡಿಕೆ? ಯಾವ? ಈಗ 2 ವರ್ಷದ ಅಡಿಕೆ ಇದೆ. ಓಕೆ. ಸೊ ಕರಡಿಗಳಿಂದ ಅಡಿಕೆ ಏನಾದರೂ ಹಾನಿ ಆಗೋ ಸಾಧ್ಯತೆ ಇದೆಯಾ ಅಂತ ಪ್ರಶ್ನೆ ತಮ್ಮದು. ಈಗ ಉತ್ತಮ ಪ್ರಶ್ನೆ ನಿಮ್ಮದು. ಯಾಕಪ್ಪ ಅಂದರೆ ನೋಡಿ, ಅದು ಸಾಮಾನ್ಯವಾಗಿ ಅಡಿಕೆ, ತೆಂಗು ಈಗ ಚೆನ್ನಾಗಿ ಬೆಳೀತಾ ಇದ್ದಾರೆ, ಒಳ್ಳೆ ಬೆಳೆನೂ ದರನೂ ಸಿಗ್ತಾ ಇದೆ. ಅದಕ್ಕೆ ನಾವು ಏನು ವನ್ಯಪ್ರಾಣಿಗಳು ಬಂದು ಹಾಳು ಮಾಡ್ತಾ ಇದ್ದಾವೆ, ಅದಕ್ಕೂ ಸಹ ನಾವು ಸ್ಥಳಕ್ಕೆ ಧಾವಿಸಿ, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಅದರಲ್ಲಿ ಆ್ಯಪ್ ಮೂಲಕ ಈ ಪರಿಹಾರಕ್ಕೆ ಅವರು ರೆಕಮೆಂಡ್ ಮಾಡ್ತಾರೆ, ಶಿಫಾರಸು ಮಾಡ್ತಾರೆ. ಅದಕ್ಕೆ ನಿಮಗೆ ತಕ್ಕನಾಗಿರತಕ್ಕಂಥ ಒಂದು ಪರಿಹಾರನೂ ಸಿಗ್ತದೆ. ಅದು ನೀವು ಬೆಳೆದಷ್ಟೇ ಪರಿಹಾರ ಕೊಡ್ತೀವಿ ಅಂತ ಹೇಳೋದಿಲ್ಲ. ಅದಕ್ಕೆ ಸೀಮಿತ ಒಂದು ಸರ್ಕಾರಿ ಆದೇಶದ ಪ್ರಕಾರ ನಾವು ಅರಣ್ಯ ಇಲಾಖೆಯವರು ನಿಮಗೆ ತ್ವರಿತ ಗತಿಯಲ್ಲಿ ಅಪ್ಲೋಡ್ ಮಾಡಿ ತಮಗೆ ಪರಿಹಾರನೂ ಸಹ ಸಿಗುತ್ತೆ. ಕಾಂಪೆನ್ಸೇಷನ್ ಅಂತ ಕರಿತೀವಲ್ಲ, ಅದಕ್ಕೋಸ್ಕರ ಸಿಗ್ತದೆ. ಓಕೆ ಸರ್, ಒಳ್ಳೆ ಧನ್ಯವಾದಗಳು. ಹೌದು ಸುರೇಶ್. ಈಗ ಸರ್ ತಾವು ಹೇಳ್ತಾ ಇದ್ರಿ, ಚರ್ಚೆ ನಾವು ಮುಂದುವರಿಸೋದಾಗಿದ್ರೆ, ಹೌದು, ಒಂದು ಹಾನಿ ಆಗುವಂತ ಸಂದರ್ಭದಲ್ಲಿ ಯಾವ ಪ್ರಾಣಿಗಳಂತ ಕೇಳಿದೆ ನಾನು ಇವಾಗ. ಸೊ ಈಗ ಬೆಳೆಗಳಂತ ತಗೊಂಡಾಗ ನಾವು, ಹೌದು, ಸೊ ಅದಕ್ಕೆ ಪ್ರಿಫರೆನ್ಸ್ ಅಂತ ಹೇಳ್ತಿತ್ತು. ಅಂದ್ರೆ ಈಗ ಆದ್ಯತೆಯಲ್ಲಿ ಈಗ ಆನೆಗಳಿಗೆ ಇಂಥದ್ದೇ ಬೆಳೆಗಳು ಅಥವಾ ಕಾಡು ಹಂದಿಗೆ ಇಂಥದ್ದೇ ಬೆಳೆ, ಆ ರೀತಿ ಏನಾದ್ರು ಇದೆಯಾ? ಯಾವ ಪ್ರಾಣಿಗಳು ಯಾವ ಬೆಳೆಯನ್ನು ಹಾನಿ ಮಾಡುತ್ತೆ? ನೋಡಿ, ಕಾಡು ಪ್ರಾಣಿಗಳು ಅಂತ ಏನು ಕರಿತೀವಿ, ಅವು ನಮ್ಮ ಸಾಕು ಪ್ರಾಣಿಗಳಿಗಿಂತ ವಿಭಿನ್ನ, ಕಾಡಿನಲ್ಲೇ ಇರ್ತವೆ. ಸೊ ಅವು ಇಂಥದ್ದೇ, ಈಗ ಆನೆ ಇರ್ಬೋದು, ಕಾಡೆಮ್ಮೆ ಇರ್ಬೋದು, ಕರಡಿ ಇರ್ಬೋದು, ಕಾಡಂದಿ, ಮುಳ್ಳಂದಿ, ಇವನ್ ಮೊಲ, ಸೊ ಜಿಂಕೆ, ಕಡುವೆ, ಕಾಟಿ, ಕಾಡೆಮ್ಮೆ, ಸೊ ಈ ಥರ ಎಲ್ಲ ಥರದ ಪ್ರಾಣಿಗಳು ಸಹ ಯಾಕೆ ಬರ್ತಾ ಇದೆ? ಈಗ 10 ವರ್ಷದಿಂದ 8 ವರ್ಷದಿಂದ ಜಾಸ್ತಿ ಆಗ್ತಿದೆ. ಯಾಕೆ? ಒತ್ತುವರಿ ಮಾಡ್ತಾ ಇದ್ದಾರೆ. ಈ ನಮ್ಮ ಸಾರ್ವಜನಿಕರು ಒಂದಲ್ಲ ಒಂದು ಇದಕ್ಕೆ ಆಸೆಗೋಸ್ಕರ, ತನ್ನ ಸ್ವಹಿತಕ್ಕೋಸ್ಕರ, ತನ್ನ 2 ಎಕರೆ ಜಮೀನಿದ್ರೆ ಪಕ್ಕದಲ್ಲೇ ಕಾಡಿದ್ರೆ ಅದರಲ್ಲಿ 1 ಎಕರೆ ಹಿಂಗೆ ಬಾಳೆ ಹಾಕ್ತಾರೆ, ತೆಂಗು ಹಾಕ್ತಾರೆ, ಅಡಿಕೆ ಹಾಕ್ತಾರೆ. ಸೊ ಇದನ್ನು ದಯವಿಟ್ಟು ತಪ್ಪಿಸ್ಬೇಕು. ಕಾಡಿದ್ದರೆ ನಾಡು, ಕಾಡಿದ್ರೆ ಮಳೆ, ಮಳೆ ಬಂದರೆ ಬೆಳೆ. ಆದ್ದರಿಂದ ಇದನ್ನು ಅರ್ಥ ಮಾಡ್ಕೊಂಡು ನಾವು ಆದಷ್ಟು ಒತ್ತುವರಿನ ನಿಲ್ಲಿಸಬೇಕು, ಹೊಸದಾಗಿ ಒತ್ತುವರಿ ನಿಲ್ಲಿಸಬೇಕು. ದಯಮಾಡಿ ಅದೊಂದು ನಮ್ಮ ಅರಣ್ಯ ಇಲಾಖೆ ಪರವಾಗಿ ನಾನು ಕಳಕಳಿ ಅಲ್ಲಿಗೆ ವಿನಂತಿ ಮಾಡ್ಕೊಳ್ತೀನಿ. ಸೊ ಇನ್ನಾದ್ರ ಪ್ರಶ್ನೆ ಇದ್ರೆ ದಯಮಾಡಿ ಕೇಳ್ಬೋದು. ಸರ್, ಇವಾಗ ಈ ಬೆಳೆ ಹಾನಿಯನ್ನು ತಡೆಗಟ್ಟಬೇಕು ನಾವು. ಹೌದು, ಕಾಡು ಅಂಚಿನಲ್ಲಿ ಇರುವಂತಹ ಸಾಮಾನ್ಯವಾಗಿ ಈಗ ಜಾಸ್ತಿ ಇದಕ್ಕೆ ಹಾನಿಗೊಳಗಾಗೋದು ಕಾಡು ಅಂಚಿನಿಂದ ಇರುವಂತಹ ಎಲ್ಲ ಊರುಗಳಲ್ಲಿ, ಗ್ರಾಮಗಳಲ್ಲಿ ಈ ರೀತಿ ಬರ್ತಾ ಹೋಗುತ್ತೆ. ಸೊ ಹೀಗಿದ್ದಾಗ ಈಗ ಅದಕ್ಕೆ ತಡೆಗಟ್ಟೋದಕ್ಕೆ ಕಾಡು ಪ್ರಾಣಿಗಳ ಒಂದು ಪ್ರವೇಶ ಏನಿದೆ ಈ ಕಡೆಗೆ ತಡೆಗಟ್ಟೋದಕ್ಕೆ ಯಾವ ರೀತಿಯಿಂದ ಕ್ರಮಗಳನ್ನು ಅರಣ್ಯ ಇಲಾಖೆಯಿಂದ ಕೈಗೊಳ್ಳಲಾಗಿದೆ? ಬಹಳ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ನೂರ್ ಸಾಹೇಬ್ರೆ. ನೋಡಿ, ಈಗ ಆ ಕಾಡು ಪ್ರಾಣಿಗಳ ಹಾವಳಿಯನ್ನು ತಪ್ಪಿಸ್ಲಿಕ್ಕೋಸ್ಕರ
AI ಅಂದರೆ ಕೃತಕ ಬುದ್ಧಿವಂತಿಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳನ್ನು ಅಲ್ಲಲ್ಲೇ ಒಂದು ಆಯ್ದ ಸ್ಥಳಗಳಲ್ಲಿ ಇಲಾಖೆಯವರು ಸ್ಥಾಪಿಸಿದ್ದಾರೆ. ಅದು ಆನೆ ಇರಲಿ ಯಾವುದೇ ಪ್ರಾಣಿಗಳು ಓಡಾಟ ಆದ ತಕ್ಷಣ ಏನು ಕ್ಯಾಮ್ರಾ ಟ್ರ್ಯಾಪ್ ಅಂತೀವಿ ಅದು ಇಮ್ಮಿಡಿಯೇಟು ಅದನ್ನು ಗ್ರಹಿಸಿ ತನ್ನ ಸ್ಯಾಟಲೈಟ್ ಮೂಲಕ ತಮ್ಮ ಇಲಾಖೆಗೆ ರವಾನಿಸುತ್ತೆ. ಅದೇ ರೀತಿ ಡ್ರೋನ್ ಕ್ಯಾಮ್ರಾಗಳು ಎಲ್ಲೆಲ್ಲಿ ಜಾಸ್ತಿ ಉಪಟಳ ಇದೆ ಅಲ್ಲೆಲ್ಲಿ ಡ್ರೋನ್ ಕ್ಯಾಮ್ರಾ ಮೂಲಕನೂ ಸಹ ಈಗ ತಂತ್ರಜ್ಞಾನ ಬಹಳ ಮುಂದುವರೆದಿದೆ. ಈಗ ಜನಗಳು ಹೆಂಗೆ ಯಾವ ರೀತಿ ಮುಂದುವರಿತಾ ಇದ್ರೆ ತಂತ್ರಜ್ಞಾನ ಅದೇ ರೀತಿ ಮುಂದುವರಿತಾ ಇದೆ. ಅವುಗಳ ಮೂಲಕ ಆ ಸೆರೆ ಹಿಡಿದು ಇಂಥ ಕಡೆ ಇದೆ ಅಂದ ತಕ್ಷಣ ಅರಣ್ಯ ಸಿಬ್ಬಂದಿಯವರು ಹತ್ತಿರದ ವಲಯ ಅರಣ್ಯಾಧಿಕಾರಿ ಸಿಬ್ಬಂದಿಯವರು ಸ್ಥಳಕ್ಕೆ ಇಮ್ಮಿಡಿಯೇಟ್ ಧಾವಿಸಿ ಅದಕ್ಕೆ ಅವನ ಕಾಡಿಗೆ ಮತ್ತೆ ಪುನಃ ಓಡಿಸ್ಲಿಕ್ಕೆ ಅದನ್ನು ಕ್ರಮವನ್ನು ತಗೊಳ್ತಾರೆ. ಸರ್ ಮತ್ತೊಂದು ಕರೆ ಬರ್ತಾ ಇದೆ. ಬರ್ಲಿ ನಾರಾಯಣನವರು ಕೊಪ್ಪದಿಂದ ಕರೆ ಮಾಡ್ತಾರೆ. ನಮಸ್ತೆ ಸರ್. ನಮಸ್ತೆ ನಾರಾಯಣ ಅವರೇ, ಪ್ರಶ್ನೆ ಕೇಳಿ. ನಮಸ್ತೆ. ನಮಸ್ತೆ. ಏನು ಗೊತ್ತಾ, ಕಾಡಿನಲ್ಲಿ ಪ್ರಾಣಿಗಳು ಊರಿಗೆ ಬರ್ಲಿಕ್ಕೆ ಕಾರಣ ಒಂದು ಹಾ ಸರ್, ಇಲ್ಲಿ ಫಾರೆಸ್ಟ್ ಇಲಾಖೆ ಮತ್ತೆ ಸರ್ಕಾರಗಳು ಹಾ ಕಾಡಿನ ಅಂಚಿನಲ್ಲಿ ಆಕೇಶ ಮರ ಇವೆಲ್ಲ ಬೆಳೀತಾರೆ, ಅಲ್ಲಿ ಹುಲ್ಲು ಸಮೇತ ಹುಟ್ಟಲ್ಲ. ಹಾಗಾಗಿ ಹಣ್ಣಿನ ಒಂದು ಹಲಸಿನ ಹಣ್ಣು ಹಿಂಗಿದ ಏನೋ ಹಣ್ಣಿನ ಬಂದ್ರೆ ಪ್ರಾಣಿಗಳು ಈ ಕಡೆ ಬರೋದಿಲ್ಲ ಅಲ್ವಾ? ಹೌದು. ಹಾಗಾಗಿ ಅದಕ್ಕೆ ಏನಾರು ಒಂದು ಪ್ರಶ್ನೆ ಆಗಿದ್ರೆ ಒಳ್ಳೇದಿತ್ತು ಅಂತ. ಆಯ್ತು. ಸೊ ನಿಮ್ಮ ಏನು ನಾನು ಅಂತಂದ್ರೆ ಆದಿವಾಸಿ ಅಸಲರು, ಒಬ್ಬ ಹೊಸ ಅಸಲರು. ಹಾ ಹಾಗಾಗಿ ನನಗೆ ಈ ಕಾಡಿನ ಬಗ್ಗೆ ಈ ಪ್ರಾಣಿ ಬಗ್ಗೆ ಇವೆಲ್ಲ ಅಪಾರವಾದ ನನಗೆ ಕಾಳಜಿ ಗೊತ್ತಿರುತ್ತೆ. ಕಾಳಜಿ. ಹೌದು. ಆಯ್ತು. ಈಗ ಅದಕ್ಕೆ ಹೇಳ್ತಾರೆ ಕೇಳಿ. ನೋಡಿ ನಾರಾಯಣರವರೇ, ಕೊಪ್ಪದಲ್ಲಿ ನಾನು ಸಹ ಕೆಲಸ ನಿರ್ವಹಿಸಿದ್ದೀನಿ. ಸಂತೋಷ ಆಗುತ್ತೆ. ಕೊಪ್ಪ, ನರಸಿಂಹರಾಜಪುರ, ಶೃಂಗೇರಿ ಅಂತ ತಕ್ಷಣ ನಾರಾಯಣರವರೇ ನಿಮ್ಮ ಪ್ರಶ್ನೆ ಬಹಳ ಪ್ರಸ್ತುತವಾಗಿದೆ. ಯಾಕಪ್ಪ ಅಂದ್ರೆ ಈಗೇನು ಕಾಡು ಪ್ರಾಣಿಗಳನ್ನ ನಾವು ಬರದಂಗೆ ತಡೆಯಕ್ಕೆ ಹಣ್ಣಿನ ಇದನ್ನ ಬೆಳೆಸ್ಬೇಕು, ಕಬ್ಬನ್ನು ಇವರು ರೈತರ ಜಮೀನಲ್ಲಿ ಹಣ್ಣು ಹಂಪಲುಗಳ ಮರಗಳನ್ನ ಬೆಳೆಸಿದ್ರೆ ಈ ಕಡೆ ಪ್ರಾಣಿಗಳು ಬರೋದಿಲ್ಲ ಅಂತ ನಿಮ್ಮ ಪ್ರಶ್ನೆ. ಹೌದು, ಅದಕ್ಕೋಸ್ಕರ ಏನಾಗಿದೆ, ಈಗಾಗಲೇ ಬೆಳೆಸಲಿಕ್ಕೆ ಕ್ರಮ ತಗೊಂಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಆನೆಗೆ ಈ ಬಿದಿರು ಅಂದ್ರೆ ಬಹಳ ಇಷ್ಟ ಅಲ್ವಾ, ಪಂಚಪ್ರಾಣ. ಆ ಬಿದಿರುಗಳನ್ನು ಸಹ ನಾವು ಕಾಡಂಚಿನಲ್ಲಿ ನಮ್ಮ ವನ್ಯಜೀವಿ ಕ್ಷೇತ್ರದಲ್ಲಿ ರೆಗ್ಯುಲರ್ ಫಾರೆಸ್ಟ್ನಲ್ಲಿ ಬೆಳೆಸ್ತಾ ಇದ್ದಾರೆ. ಸೊ ಇದು ಅದೊಂದೇ ಅಲ್ಲ, ಈಗ ನೋಡಿ ಅದಕ್ಕೆ EPT ಅಂತ ಕರಿತೀವಿ, CPT, ಕ್ಯಾಟ್ಲ್ ಪ್ರೂಫ್ ಟ್ರೆಂಚ್, ಆಕಳ ನಿರೋಧಕ ಕಂದಕ ಮತ್ತು ಆನೆಗಳ ನಿರೋಧಕ ಕಂದಕಗಳನ್ನು ಸಹ ದೊಡ್ಡ ದೊಡ್ಡ ಕಂದಕಗಳನ್ನು ಇದು ಮಾಡ್ತಾರೆ. ಆಮೇಲೆ ಸೋಲಾರ್ ಬೇಲಿಗಳು, ಸೋಲಾರ್ ಫೆನ್ಸಿಂಗು, ರೈಲ್ವೆ ಬ್ಯಾರಿಕೇಡು ಅಲ್ವಾ, ಇದನ್ನೆಲ್ಲ ನಾವು ಅರಣ್ಯ ಇಲಾಖೆಯವರು ನಿರ್ಮಿಸಿರೋದ್ರಿಂದ ಸ್ವಲ್ಪ ಉಪಟಳ ಕಾಡಿನಿಂದ ನಾಡಿಗೆ ಬರೋದು ಕಡಿಮೆ ಆಗ್ತದೆ ವನ್ಯ ಪ್ರಾಣಿಗಳು. ಆದ್ದರಿಂದ ಇದಕ್ಕೆ ಒಂದೇ ಒಂದು ಇದು, ನಾವು ದಯವಿಟ್ಟು ವನ್ಯ ಪ್ರಾಣಿಗಳನ್ನು ಪ್ರೀತಿಯಿಂದ ವಿಶ್ವಾಸದಿಂದ ತಗೋಬೇಕು. ಆದರೆ ನಾವು ಕಾಡಿಗೆ ಹೋಗಬಾರ್ದು, ಅವಕ್ಕೆ ಕೆಣಕಬಾರ್ದು. ಅವರ ಒಂದು ಆವಾಸ ಸ್ಥಾನಕ್ಕೆ, ನಮ್ಮ ಜಮೀನಲ್ಲಿ ನಾವಿದ್ರೆ ಏನೂ ಆಗಲ್ಲ. ನಮ್ಮ ಜಮೀನು ಬಿಟ್ಟು ಯಾವಾಗ ಅವ್ರ ಜಮೀನನ್ನು ವನ್ಯ ಪ್ರಾಣಿಗಳ ಜಮೀನನ್ನು ಅತಿಕ್ರಮಣ ಮಾಡ್ತೀವಿ ಆವಾಗ ಇದೆಲ್ಲ ಪ್ರಾಬ್ಲಮ್ ಬರುತ್ತೆ. ಸೊ ಗಾಂಧೀಜಿ ಹೇಳ್ದಂಗೆ ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು, ಅತಿ ಆಸೆ ಇರಬಾರ್ದು, ಅದು ನಮಗೆ ಮಾರಕ. ಹೌದು. ಥ್ಯಾಂಕ್ ಯು ನಾರಾಯಣರವರೇ. ಸರ್ ಮತ್ತೊಂದು ಪ್ರಶ್ನೆ, ರಾಮೇಗೌಡರು ತಿಪಟೂರಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ 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 ರಾಮೇಗೌಡ್ರೆ ನಮಸ್ಕಾರ. ನಮಸ್ತೆ. ಪ್ರಶ್ನೆ ಕೇಳಿ. ನಾನು ಹೇಳೋದು, ಹಾ ಈ ಏನ್ ನಿಮ್ಮ ಬಾರ್ಡರ್ ಇದೆ, ಫಾರೆಸ್ಟ್ ಬಾರ್ಡರ್, ಹೌದು, ಅದಕ್ಕೆ ಪ್ರಾಣಿಗಳು ಈ ಕಡೆಗೆ ಬರ್ದ ಹಾಗೇನೆ ಯಾಕೆ ಮೆಶ್ ಹಾಕ್ಬಾರ್ದು? ಫುಲ್ ದೊಡ್ಡದಾಗಿ ಮೆಶ್ ಹಾಕ್ಬಿಟ್ರೆ ಹೌದು. ಈಗ ನೀವು ಕೊಡತಕ್ಕಂತ ಕಾಂಪನ್ಸೇಷನ್ ಆ ದುಡ್ಡು ಇದ್ರೊಳಗೆಲ್ಲ ಸರ್ಕಾರಕ್ಕೆ ಸ್ವಲ್ಪ ಕಮ್ಮಿ ಆಗತ್ತೆ. ಅದು ಅದನ್ನ ಯಾಕೆ ಮಾಡ್ಬಾರ್ದು? ಒಳ್ಳೆ ಮಾಹಿತಿ. ಅದನ್ನೇ ನಾವು ಚರ್ಚೆ ಮಾಡ್ತಾ ಇದ್ವಿ. ಈಗ ಅದನ್ನ ಹಾಗೆ ಮುಂದೆ ವರಿಸ್ತೀವಿ, ಕೇಳ್ತಾ ಹೋಗಿ. ಸರ್ ಈಗ ಅದೇ ಈಗ ಯಾವಾಗಲೇ ಏನ್ ಕೇಳಿದೆ ನಾನು, ತಡೆಗಟ್ಟೋದಕ್ಕೆ ಯಾವ ರೀತಿ ಕ್ರಮಗಳು ತೆಗೆದುಕೊಳ್ತಿದ್ದೀರಾ ಅಂತ ಈಗ ಚರ್ಚೆ ಮಾಡ್ತಾ ಇದ್ವಿ. ಅದು ಮುಂದುವರಿಸಿ ಸರ್. ನಮಸ್ಕಾರ ನಾರಾಯಣರವರೇ, ರಾಮೇಗೌಡರವರೇ. ನೋಡಿ, ನಾನು ಈಗಾಗಲೇ ತಿಳಿಸಿದ್ದೀನಿ, ಈ ವನ್ಯ ಪ್ರಾಣಿಗಳು, ಕಾಡು ಪ್ರಾಣಿಗಳು ನಮ್ಮ ಕೃಷಿಗೆ ಬರದಂಗೆ ನೋಡಲಿಕ್ಕೆ ಒಂದು ದೊಡ್ಡ ಕಂದಕನ ತೆಗೆದಿರ್ತೀವಿ. ಆಕಳ ನಿರೋಧಕ ಇರ್ಬೋದು, ಆನೆ ನಿರೋಧಕ ಇರ್ಬೋದು. ಆಮೇಲೆ ಸೋಲಾರ್ ಫೆನ್ಸಿಂಗ್ ಮಾಡ್ತೀವಿ. ನೀವು ಈ ಮೈಸೂರು ಕಡೆ ನೋಡಿರ್ಬೋದು ಟೆಂಟಕಲ್ ಫೆನ್ಸಿಂಗ್ ಅಂತ. ಅಂದರೆ ಏನು, ಈ ಬಾಹುಗಳನ್ನು ಅದು ಸೌಂಡ್ ಕೇಳಿದ ತಕ್ಷಣ ಪ್ರಾಣಿಗಳು, ಆನೆಗಳು ದೂರ ಹೋಗ್ತವೆ. ಆಮೇಲೆ ಸೋಲಾರ್ ಫೆನ್ಸಿಂಗ್ ಮಾಡಿರ್ತಾರೆ, ರೈಲ್ವೆ ಬ್ಯಾರಿಕೇಡ್ ನಿರ್ಮಿಸ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಇದೆ. ಆಮೇಲೆ ನೀವು ಹೇಳ್ದಂಗೆ ಉದ್ದವಾಗಿರ್ತಕ್ಕಂಥ ಒಂದು ಇದನ್ನು ತಮಿಳುನಾಡಿನ ರಾಜ್ಯದಲ್ಲಿ ಈಗಾಗಲೇ ಜಾರಿ ತಂದಿದ್ದಾರೆ. ಸೊ ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ಬಜೆಟ್ ನೀವು ನೋಡಿರ್ಬೋದು, ಇದು ಡಿಸ್ಕಷನ್ನಲ್ಲಿ 269 ಕೋಟಿನ ಇಟ್ಟಿದ್ದಾರೆ ವನ್ಯಪ್ರಾಣಿ ಇದಕ್ಕೆ ಸಂಘರ್ಷ ತಪ್ಪಿಸಲಿಕ್ಕೆ. ಆಮೇಲೆ 5 ವರ್ಷದ ಅವಧಿಗೆ ಆ್ಯಕ್ಚುಲಿ 1500 ಕೋಟಿನ ಮೀಸಲಿಟ್ಟಿದ್ದಾರೆ. ಆದ್ದರಿಂದ ಸರ್ಕಾರನೂ ಸಹ ಇದಕ್ಕೋಸ್ಕರ ವ್ಯಯ ಮಾಡ್ತಾ ಇದೆ.
ಅದು ನಮ್ಮ ಬಜೆಟ್ನಲ್ಲಿ ಈಗ ಇವತ್ತಿನ ಬಜೆಟ್ನಲ್ಲಿ ಆದರೆ ಇದನ್ನು ಅರಿತುಕೊಂಡು ರೈತರು ದಯವಿಟ್ಟು ಸರ್ಕಾರದ ಜೊತೆ ಇಲಾಖೆ ಜೊತೆ ಕೈ ಜೋಡಿಸ್ಬೇಕು. ಯಾವುದೇ ರೀತಿಯ ವನ್ಯಪ್ರಾಣಿಗಳ ಇದು ಮಾಡುವುದು, ಹತ್ಯೆ ಮಾಡೋದಾಗಲಿ, ಅದಕ್ಕೆ ಎಲೆಕ್ಟ್ರಿಕ್ ಇದು ಮಾಡಿ ಎಲೆಕ್ಟ್ರಿಕ್ಯೂಷನ್ ಅಂತೀವಿ, ಆನೆಗಳಿಗಾಗಲಿ ಕಾಡು ಕೋಣಕ್ಕಾಗಲಿ ಸಾಯಿಸೋದು, ದಯಮಾಡಿ ಅದನ್ನು ಕೈ ಮುಗಿದು ಕೇಳ್ಕೊಳ್ತೀನಿ, ದಯಮಾಡಿ ಅಂತಕ್ಕೆ ಅವಕಾಶ ಕೊಡಬಾರ್ದು. ಅದನ್ನು ದಯವಿಟ್ಟು ನೀವು ಯಾರು ಮಾಡಬಾರ್ದು. ಸರ್ ಮತ್ತೊಂದು ಕರೆ ಬರ್ತಿದೆ. ಸಂತೋಷನ್ ಅವರು ಯಲ್ಲಾಪುರದಿಂದ ಕರೆ ಮಾಡ್ತಿದ್ದಾರೆ. ಏನ್ ಪ್ರಶ್ನೆ ಇದೆ ನೋಡಿ. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ತೆ ಸಂತೋಷ್. ಸಂತೋಷ್ ಕುಮಾರ್ ಅಂತ ಯಲ್ಲಾಪುರದಿಂದ ಮಾತಾಡ್ತೇನೆ. ಗೊತ್ತಾಯ್ತು, ಪ್ರಶ್ನೆ ಕೇಳಿ ಸರ್. ಪ್ರಶ್ನೆ ಅಂದ್ರೆ ಏನಿಲ್ಲ, ಇವಾಗ ಸರ್ ಎದುರಿಗೆ ಕೂತ್ಕೊಂಡಿದ್ದಾರೆ, ಅವರಿಗೆ ಗೊತ್ತಿರೋ ಹಾಗೆ ಸುಮಾರು ಒಂದು 25-30 ವರ್ಷಗಳಿಂದ ಅರಣ್ಯ ಅಧಿಕಾರಿಗಳಿಗೆ ಯಾವುದೇ ಒಂದು ಸೌಲಭ್ಯ ಇರಲಿಲ್ಲ. ಅವರು RF ಗಳಾಗ್ಲಿ ಅವರೆಲ್ಲ ಅವ್ರ ಸ್ವಂತ ಎನ್ಫೀಲ್ಡ್ ಬುಲೆಟ್ ತಗೊಂಡು ಎಲ್ಲ ಕಡೆ ರೇಂಜ್ ಎಲ್ಲ ಕವರ್ ಮಾಡಿ ಒಳ್ಳೆ ಚೆನ್ನಾಗಿ ಫೀಲ್ಡ್ ಹೋಗಿ ಎಲ್ಲ ಕರೆಕ್ಟ್ ಕವರ್ ಮಾಡ್ತಾ ಇದ್ರು. ನೇರ ಪ್ರಶ್ನೆ ಬಂದ್ಬಿಡಿ, ಸಮಯ ಅಭಾವ ಇರುತ್ತೆ. ಆದ್ರೆ ಅವಾಗ ಇಷ್ಟು ಈಗಿದ್ದಷ್ಟು ಸವಲತ್ತು ಇಲ್ಲದೆ ಇದ್ರು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿ ಹೋಗ್ತಾ ಇತ್ತು. ಆಮೇಲೆ ಯಾವುದೇ ಕಾರಣಕ್ಕೂ ಅರಣ್ಯ ಅತಿಕ್ರಮಣ ಮಾಡ್ಲಿಕ್ಕೂ ಕೊಡ್ತಾ ಇರ್ಲಿಲ್ಲ. ಇವಾಗ ಏನಾಗಿದೆ ಅಂದ್ರೆ, ಈಗ ಈ ಸರ್ಕಲ್ಗಳಿದ್ದಾವೆ, ಸರ್ಕಲ್ಗಳಿಗೆಲ್ಲ GF ಹೋಗಿ GCF ಗಳೆಲ್ಲ ಬಂದಿದ್ದಾರೆ. ಆದ್ರೂ ಕೂಡ ಈಗ ಯಾಕೆ ಇನ್ನೂವರೆಗೂ ಕಂಟ್ರೋಲ್ ಆಗ್ತಾ ಇಲ್ಲ? ಯಾಕೆ ಅಧಿಕಾರಿಗಳು? ಆಯ್ತು, ಪ್ರಶ್ನೆ ಅರ್ಥ ಆಗಿದೆ, ಪ್ರಶ್ನೆ ಅರ್ಥ ಆಯ್ತು, ಕೇಳಿ. ಈಗ ಸಂತೋಷ್ ಕುಮಾರ್ ಅವರೇ, ನೀವು ಯಲ್ಲಾಪುರ ಅಂದ ತಕ್ಷಣ ಬಹಳ ಖುಷಿ ಆಗ್ತದೆ. ಉತ್ತರ ಕನ್ನಡ ಜಿಲ್ಲೆ ಅಲ್ಲಿ ನೋಡಿ, ಇದ್ದಿದ್ರಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸಾಂದ್ರತೆ ಉಳ್ಳ ಅರಣ್ಯ ಇದೆ, ಬೆಳೆಸಿದ್ದಾರೆ. ಅದು ಅತ್ಯಮೂಲ್ಯ ಮರಗಳಿದ್ದಾವೆ. ಆದ್ದರಿಂದ ದಯವಿಟ್ಟು ಅದನ್ನು ನಾವು ಅದನ್ನು ಸಂರಕ್ಷಣೆ ಮಾಡಬೇಕು. ಆಮೇಲೆ ನೀವು ಹೇಳ್ದಂಗೆ ನೋಡಿ, ನಮ್ಮ ಇಲಾಖೆಯಲ್ಲಿ ಏನು ಆರ್ಗನೈಸೇಷನ್ ಇದೆ, ಆಡಳಿತ ಚಾರ್ಟನಾಗ ಹೇಳ್ಬಿಟ್ರಿ. ನಾವು ಹೇಳಿದ್ರ ಬದಲು ತಾವು ಆದಷ್ಟು ಉತ್ತರ, ನಿಮ್ಮ ಪ್ರಶ್ನೆ ಉತ್ತರ ಅಲ್ಲೇ ಅಡಗಿದೆ. ಭಾಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. CCF ಆದರು, CF ಆದರು. ಅವಾಗ ಮೊದಲು ಸೈಕಲ್ ಇತ್ತು, ಆಮೇಲೆ ಬೈಕ್ ಬಂತು, ಬುಲೆಟ್ ಬಂತು, ತಿರುಗ್ತಿದ್ರು, ಈಗ ತಿರುಗ್ತಿಲ್ಲ ಅನ್ನೋದು ಒಂದೊಂದನ್ನು ನೀವು ಒಂದನ್ನು ಹೊರಗೆ ಹಾಕಿದ್ದೀರಾ ನೋಡಿ. ಈಗಲೂ ಮಾಡ್ತಾ ಇದ್ದಾರೆ. ಈಗಲೂ ನಮ್ಮ ಏನು ಅರಣ್ಯ ಗಸ್ತು ಪಾಲಕರಿದ್ದಾರೆ, ನಮ್ಮ ಉಪ ವಲಯ ಅರಣ್ಯ ಅಧಿಕಾರಿ ಇದ್ದಾರೆ, ಅರಣ್ಯ ಅಧಿಕಾರಿಗಳಿದ್ದಾರೆ, ಅವೆಲ್ಲ ಎಕ್ಸಿಕ್ಯೂಟಿವ್ ಸ್ಟಾಫ್ ಅಂತ ಪ್ರೊಟೆಕ್ಟಿವ್ ಸ್ಟಾಫು, ಸಂರಕ್ಷಣೆ ಮಾಡ್ತಕ್ಕಂಥ ಸಿಬ್ಬಂದಿಗಳೇ ಇದ್ದಾವೆ. ಎಲ್ಲ ಕಡೆ ತಿರುಗ್ತಾರೆ. ಅದು ಎಲ್ಲಿ ನಿಮ್ಗೆ ಉಪಟಳ ಅಂತ ಕಂಡು ಬರ್ತದೆ, ನೀವು ಅವ್ರಿಗೆ ಕಿವಿಗೆ ಹಾಕಿದರೆ ಇಮ್ಮಿಡಿಯೇಟು ಅದನ್ನು ನಿಗ್ರಹ ಮಾಡತಕ್ಕಂಥ ಕ್ರಮವನ್ನು ಕಾನೂನಿನ ಚೌಕಟ್ಟಿನಡಿ ತಗೊಳ್ತಾರೆ. ಸರ್, ಈಗ ಮುಂದಿನ ಪ್ರಶ್ನೆಗೆ ಹೋಗಬೇಕು ಅಂತಂದ್ರೆ, ನಾವು ಬಹಳ ಮುಖ್ಯವಾಗಿ ಈಗ ಕೃಷಿ ಮತ್ತು ತೋಟಗಾರಿಕೆ ಅಥವಾ ಕೃಷಿಗೆ ಪೂರಕವಾಗಿರುವಂತಹ ಅರಣ್ಯ ಇಲಾಖೆಯಿಂದ ಯಾವ್ಯಾವ ರೀತಿ ಯೋಜನೆಗಳಿವೆ ಸರ್? ಬಹಳ ಇದು ರೈತರಿಗೆ ಬಹಳ ಅನುಕೂಲ ಆಗತಕ್ಕಂಥ ಪ್ರಶ್ನೆ ನೋಡಿ. ಇದಕ್ಕೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಒಂದು ಯೋಜನೆ ಇದೆ. ಇದರಲ್ಲಿ 3 ವರ್ಷದ ಅಂದರೆ ಮೊದಲನೇ ವರ್ಷ, 2ನೇ ವರ್ಷ, 3ನೇ ವರ್ಷಕ್ಕೂ ಸಹ ಸಸಿಗಳನ್ನು ನಾವು ಇಂತಿಷ್ಟು ಸಸಿಗಳನ್ನು 6 ತಿಂಗಳು ಹಿಂದೆನೇ ಸರ್ವೆ ಮಾಡಿ, ಡಿಮಾಂಡ್ ಸರ್ವೆ ಅಂತ ಇದೆ, ಅರಣ್ಯ ಇಲಾಖೆಯಿಂದ ಸರ್ವೆ ಮಾಡಿ ಅದನ್ನು ನಾವು ಯಾವ್ಯಾವ ರೈತನಿಗೆ ಎಷ್ಟೆಷ್ಟು ಬೇಕು, ಈಗ ಅದಕ್ಕೊಂದು ಮಿತಿನೂ ಇದೆ. 400 ಸಸಿಗಳನ್ನು ಒಂದು ಹೆಕ್ಟರ್ಗೆ ಕೊಡಬೇಕು ಅಂತ. ಪರವಾಗಿಲ್ಲ, ನೀವು ಹತ್ತಿರದವರೆಲ್ಲ ಸೇರಿಕೊಂಡು ಮಾಡ್ಬೋದು. ಅದನ್ನು ನೀವು ತಿಳಿಸಿದ್ರೆ, ಫಾರ್ ಎಕ್ಸಾಂಪಲ್ ಜಾಸ್ತಿ ಬೇಡಿಕೆ ಇರೋದು ಸಾಗವಾನಿಗೆ, ನಂತರ ಸಿಲ್ವರ್, ಮಹಾಗನಿ, ಹಲಸು, ಹೊನ್ನೆ ಮತ್ತು ಈ ರೀತಿ ನಾವು ಕೊಟ್ಟರೆ ಅದನ್ನು ನಾವು ಇನ್ನು ಇಲಾಖೆಯವರು ಬೆಳೆಸಿ ನಾವು ಸಸ್ಯ ಕ್ಷೇತ್ರಗಳು ಎಲ್ಲ ಈ ಕರ್ನಾಟಕದಲ್ಲಿ ಎಲ್ಲ ಎಷ್ಟು ವಲಯಗಳಿದ್ದಾವೆ ಆ ರೇಂಜ್ಗಳಲ್ಲಿ ಸಸ್ಯ ಕ್ಷೇತ್ರವನ್ನು ಸಮೀಪವಾಗಿರ್ತಕ್ಕಂಥ ರಸ್ತೆ ಪಕ್ಕದಲ್ಲೇ ಬೆಳೆಸ್ತಾರೆ, ನೀರಿನ ಒಂದು ಅವಶ್ಯಕತೆ ಅನುಗುಣವಾಗಿ. ಅಲ್ಲಿ ನೀವು ಹೋಗಿ ಅರ್ಜಿ ಕೊಟ್ಟರೆ ಆ ಒಂದು ಶುಲ್ಕ ಒಂದು ಭಾಳ ಕಡಿಮೆ ಇದೆ. ಅರ್ಜಿ ಶುಲ್ಕ ಕೊಟ್ಟು ತನ್ನ ಭಾವಚಿತ್ರವನ್ನು ಕೊಟ್ಟರೆ ಮೊದಲ ವರ್ಷಕ್ಕೆ ಎಷ್ಟು ಉಳಿದಿದ್ದಾವೆ, 2ನೇ ವರ್ಷದಲ್ಲಿ ಎಷ್ಟು ಬದುಕುಳಿದಿದ್ದಾವೆ, 3ನೇ ವರ್ಷದಲ್ಲಿ ಬದುಕುಳಿದ ಸಸಿಗಳಿಗೆ 125 ರೂಪಾಯಿ ಒಂದು ಸಸಿಗೆ ಕೊಡ್ತಾ ಇದ್ದಾರೆ. 3 ವರ್ಷದವರೆಗೆ ಕೊಡ್ತೀವಿ. ಆಮೇಲೆ ಅದು ಸ್ವಲ್ಪ ದೊಡ್ಡವಾಗ್ತೇವೆ, ಅದನ್ನು ತಾನೇ ಬೆಳಿತೇವೆ. ನೋಡಿ, ನಮ್ಮ ಒಂದು ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನಾನು, ಸಾರ್ವಜನಿಕರಿಗೆ ಉಚಿತವಾಗಿ ಕೊಟ್ಟರೆ ಅದು ಉಪಯೋಗ ಆಗಲ್ಲ. ಅದಕ್ಕೊಂದು 10 ಪೈಸೆ ಇರಲಿ, 2 ರೂಪಾಯಿ ಇರಲಿ, 5 ರೂಪಾಯಿ ಇರಲಿ ಕೊಟ್ಟರೆ ಅವನಿಗೆ ಒಂದು ಬೆಲೆ ಬರುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ನಿಗದಿ ಮಾಡಿದ್ವಿ ಭಾಳ. ಆಮೇಲೆ ನಿಮಗೆ ಇದು ಸಿಗ್ತದೆ, ನಿಮಗೆ ಏನು ರಿಯಾಯಿತಿ ದರದಲ್ಲಿ ನಿಮಗೆ ಹಣನೂ ಸಿಗುತ್ತೆ, ಬೆಳೆಸಿದ್ದಕ್ಕೆ ಸಿಗುತ್ತೆ. ಸರ್, ಈಗ ಕೊನೆಯ ಪ್ರಶ್ನೆ ಕೇಳಬೇಕು ಅಂತ ಹೇಳಿದಾಗ, ನಮ್ಮಲ್ಲಿ ಈಗ ಸಾಕಷ್ಟು ಸಸ್ಯ ಕ್ಷೇತ್ರಗಳಿದಾವೆ, ಇವೆಲ್ಲ ಸಸ್ಯಗಳು ಅಲ್ಲಿಗೆಲ್ಲ ವಿತರಣೆ ಮಾಡಲಾಗುತ್ತೆ. ಅವ್ರಿಗೆ ಬೇಡಿಕೆ ಅನುಸಾರ ಸಹ ತಾವು ಹೀಗಿದೆ. ಈಗ ದೇವರ ದಯೆಯಿಂದ ಈ ರೀತಿ ಆಗೋದು ಬೇಡ. ಮಾನವ ಮತ್ತು ಪ್ರಾಣಿ ಸಂಘರ್ಷ ಉಂಟಾದಾಗ, ಒಬ್ಬ ವ್ಯಕ್ತಿ ಏನಾದ್ರು ಮೃತಪಟ್ಟಾಗ ಅದಕ್ಕೆ ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನ ಅರಣ್ಯ ಇಲಾಖೆ ನೋಡಿ ಸಂಕ್ಷಿಪ್ತವಾಗಿ ಹೇಳಿ. ಒಂದು 30 ಸೆಕೆಂಡ್ ಅಲ್ಲಿ ಮುಗಿಸ್ಬೇಕು. ಹೋದ ಬಜೆಟ್ ನಲ್ಲೂ ಇತ್ತು. ಈಗ 20 ಲಕ್ಷ ಒಂದು ಪ್ರಾಣ ಹಾನಿ ಆದ್ರೆ
ಸರ್ಕಾರ ಕೊಡ್ತದೆ ಇಂತಿಷ್ಟು ಅಂತ ತಕ್ಷಣ ಕೊಡ್ತಾರೆ, ಡಿಲೇ ಮಾಡೋದಿಲ್ಲ. ಆಮೇಲೆ ಶವ ಸಂಸ್ಕಾರಕ್ಕೆ 5,000 ರೂಪಾಯಿನ ಹಾಗೆ ಅಲ್ಲಿನ ವಲಯ ಅರಣ್ಯಾಧಿಕಾರಿ ಸಹ ಕೊಡ್ತಾರೆ ಒಂದು ನಮ್ಮ ಒಂದು ಇದರಲ್ಲಿ. ಆಗ ಅವನು ರೈತನಿಗೆ ನಾವು ಅದನ್ನು ಹಾಳಾಗಬೇಕು ಇದು ಮಾಡಲ್ಲ. ಆಮೇಲೆ ಇಲ್ಲಿ ಆ ರೈತ ಕಾಡಿನಲ್ಲಿ ಸತ್ರ ಸಿಗಲ್ಲ, ತನ್ನ ಜಮೀನಲ್ಲಿ ಕಾಡು ಪ್ರಾಣಿಗಳು ಬಂದರೆ ಮಾತ್ರ ಸಿಗೋದು. ಆದ್ದರಿಂದ ಎಲ್ಲದಕ್ಕೂ ಅಂಗವಿಕಲಕ್ಕೆ ಸಿಗ್ತದೆ, 1 ಲಕ್ಷಕ್ಕೆ ಸಿಗ್ತದೆ, 50,000 ಕೊಡ್ತೀವಿ ಸರಿ ಇಲಾಖೆಯಿಂದ. ರೈತ ಬಂದವರೇ ನೋಡೋದಲ್ಲ, ಅರಣ್ಯ ಇಲಾಖೆಯಿಂದ ಸಾಕಷ್ಟು ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತೆ. ಮತ್ತು ಅರಣ್ಯ ಇಲಾಖೆಯಿಂದ ತಾವು ಏನೆಲ್ಲ ಒಂದು ನಿಮಗೆ ಪ್ರಾಣಿಗಳು ಹಾವಳಿ ಮಾಡಿದಾಗ ಕೃಷಿ ಬೆಳೆಗಳಿಗೆ ಯಾವ ರೀತಿಯ ಒಂದು ನಿರ್ವಹಣಾ ಕ್ರಮಗಳಾಗಿರ್ಬೋದು, ಅದಕ್ಕೆ ಪರಿಹಾರ ಎಲ್ಲ ಕಂಡುಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತಾ, ಸರ್ ಸಮಯದ ಅಭಾವದಿಂದ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಇವಾಗ ಇನ್ನೂ ವಿಷಯ ಇತ್ತು. ತಮಗೆ ಕೃಷಿ ಇಲಾಖೆಯ ಪರವಾಗಿ, ಚಂದನ ವಾಹಿನಿಯ ಪರವಾಗಿ ಮತ್ತು ರಾಜ್ಯದ ಸಮಸ್ತ ರೈತ ಬಾಂಧವರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್. ನಮಸ್ಕಾರ. ಧನ್ಯವಾದಗಳು, ಎಲ್ರಿಗೂ ಧನ್ಯವಾದ. ಯಾಕೆಂದರೆ ಯಾರು ಅರಣ್ಯ ರೋದನ ನಾವು ಎಷ್ಟು ಹೇಳಿದ್ರೂ ಸಾಲದು, ಅದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಚಂದನ ವಾಹಿನಿ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಅನ್ನದಾತ ಸುಖೀ ಭವ ಎಂಬುದು ನಮ್ಮ ಸಂಸ್ಕೃತಿ. ನೇಗಿಲ ಯೋಗಿ ದೇಶದ ಬೆನ್ನೆಲುಬು. ಈ ಅನ್ನದಾತನನ್ನು ನಾವು ಸದಾ ಸ್ಮರಿಸೋಣ. ಆತನ ಕೈಯಿಂದ ಬೆಳೆದಂತಹ ದವಸ ಧಾನ್ಯಗಳನ್ನು ನಾವು ಗೌರವದಿಂದ ಸ್ವೀಕರಿಸೋಣ. ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳು ಕರ್ನಾಟಕದ ದ್ವಿದಳ ಧಾನ್ಯಗಳ ಕಣಜವೆಂದೇ ಸುಪ್ರಸಿದ್ಧವಾಗಿವೆ. ಕಲಬುರಗಿಯ ಭೀಮಾ ತೊಗರಿ ಬೇಳೆಗೆ ಭೌಗೋಳಿಕ ಸೂಚ್ಯಂಕ ಅಂದ್ರೆ GI ಟ್ಯಾಗ್ ಮಾನ್ಯತೆ ದೊರೆತಿದೆ. ಭೀಮಾ ನದಿಯ ಫಲವತ್ತಾದ ಮಣ್ಣು ಈ ತೊಗರಿಗೆ ವಿಶಿಷ್ಟ ರುಚಿ, ಉತ್ತಮ ಪೌಷ್ಟಿಕಾಂಶ ಮತ್ತು ಶೀಘ್ರವಾಗಿ ಬೇಯುವಂತಹ ಗುಣವನ್ನು ನೀಡಿದೆ. ಇದು ಕೇವಲ ತೊಗರಿ ಬೇಳೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ ಹೌದು. ಕರ್ನಾಟಕ ಸರ್ಕಾರವು ಈ ತೊಗರಿಯನ್ನ ಭೀಮಾ ಪಲ್ಸಸ್ ಎಂಬ ಬ್ರ್ಯಾಂಡಿನೊಂದಿಗೆ ಜನಸಾಮಾನ್ಯರಿಗೆ ಒದಗಿಸ್ತಾ ಇದೆ. ನಮ್ಮ ನಾಡಿನ ಬ್ರ್ಯಾಂಡ್ಗಳನ್ನ ಪ್ರೀತಿಸೋಣ, ಬೆಂಬಲಿಸೋಣ ಮತ್ತು ಬೆಳೆಸೋಣ. ಭೀಮಾ ಪಲ್ಸಸ್ ತೊಗರಿಯನ್ನ BhimaPulses.com ವೆಬ್ಸೈಟ್ ಅಥವಾ ಅಮೆಜಾನ್ ಮೂಲಕವೂ ಸಹ ಖರೀದಿಸಬಹುದಾಗಿದೆ.